ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಇದುವರೆಗೂ ಕೂಡ ಭಾರತದಲ್ಲಿ ಜನಾಂಗೀಯ ಸಮೂಹಗಳು ಹಾಗೆ ಜನಸಂಖ್ಯೆ ಹಾಗೆ ಈ ಜಾತಿಗೆ ಸಂಬಂಧಪಟ್ಟಾಗೆ ಇರುವಂಥ ಲಕ್ಷಣಗಳನ್ನು ನಾವೀಗಾಗಲೇ ಚರ್ಚಿಸಿದ್ದೀವಿ. ಆದರೆ ಕಳೆದ ತರಗತಿಯಲ್ಲಿ ನೋಡೋದಾದರೆ ನಾವು ಜಾತಿಯ ಸ್ವತಂತ್ರ ಪೂರ್ವದಲ್ಲಾದಂಥ ಬದಲಾವಣೆಗಳೇನು, ಸ್ವಾತಂತ್ರ್ಯ ನಂತರದಲ್ಲಾದಂಥ ಬದಲಾವಣೆಗಳ ಬಗ್ಗೆ ಈಗಾಗಲೇ ತಿಳಿದುಕೊಂಡಿದ್ದೀವಿ. ಇಂದು ನಾವು ಪ್ರಬಲ ಜಾತಿಯ ಸ್ವರೂಪವನ್ನು ನಾವು ನೋಡೋಣ. ಪ್ರಬಲ ಜಾತಿಯ ಪರಿಕಲ್ಪನೆ ಅಂದರೆ ಕಾನ್ಸೆಪ್ಟ್ ಆಫ್ ಡಾಮಿನೆಂಟ್ ಕಾಸ್ಟ್. ಇಲ್ಲಿ MN ಶ್ರೀನಿವಾಸ್ ಅವರು ಹೇಳ್ತಾ ಹೋಗ್ತಾರೆ, ಪ್ರಬಲ ಜಾತಿ ಅನ್ನುವಂಥ ಪರಿಕಲ್ಪನೆಯನ್ನು ಮೊಟ್ಟ ಮೊದಲಿಗೆ ಪರಿಚಯಿಸ್ತಾರೆ. ನೆನಪಿರಲಿ ನಿಮಗೆ, ಪ್ರಬಲ ಜಾತಿಯ ಪರಿಕಲ್ಪನೆಯನ್ನು ಮೊಟ್ಟ ಮೊದಲು ಪರಿಚಯಿಸಿದವರು ಯಾರಪ್ಪ ಅನ್ನೋದಾದರೆ MN ಶ್ರೀನಿವಾಸ್ ಅವರು. MN ಶ್ರೀನಿವಾಸ್ ಅವರು ಈ ಪ್ರಬಲ ಜಾತಿ ಅನ್ನುವಂಥ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ. ಹಾಗೆ ಆ ಪ್ರಬಲ ಜಾತಿಯ ಅರ್ಥ, ವ್ಯಾಖ್ಯೆಗಳನ್ನು ಹಾಗೆ ಪ್ರಬಲ ಜಾತಿಯ ಸ್ವರೂಪವನ್ನು ಕುರಿತು ತಿಳಿಸಿದ್ದಾರೆ. MN ಶ್ರೀನಿವಾಸ್ ಅವರು ಹೇಳ್ತಾ ಹೋಗ್ತಾರೆ, ಪ್ರಬಲ ಜಾತಿ ಅಂದರೆ ಏನು? ನಾವೊಂದು ಅರ್ಥವನ್ನು ನೋಡ್ಬೋದು. ಉದಾಹರಣೆಗೆ ಸಾಮಾನ್ಯವಾಗಿ ಪ್ರಬಲ ಅಂದಾಗ ಅಂದರೆ ಬಲಿಷ್ಠವಾದದ್ದು ಅಂತ ನಾವು ನೋಡ್ಕೋಬೋದು. ಪ್ರಬಲ ಜಾತಿ ಅಂದಾಗ ಇಲ್ಲಿ ಬಲಿಷ್ಠವಾದಂಥ ಜಾತಿ. ಯಾವುದರಲ್ಲಿ ಬಲಿಷ್ಠವಾದ ಜಾತಿ ಅಂದರೆ ಇಲ್ಲಿ ಇತರೆ ಜಾತಿಗಳಿಗಿಂತ ಸಂಖ್ಯಾತ್ಮಕ ಬಲವನ್ನು ಹೊಂದಿತ್ತು. ಇತರೆ ಜಾತಿಗಳಿಗಿಂತ ಪ್ರಬಲ ಜಾತಿ ಅಂದಾಗ ನಾವು ನೋಡ್ಬೋದು, ಇತರೆ ಜಾತಿಗಳಿಗಿಂತ ಬೇರೆ ಬೇರೆ ಇದ್ದಾವೆ ಭಾರತದಲ್ಲಿ, ಅಂತಹ ಜಾತಿಗಳಿಗಿಂತ ಸಂಖ್ಯಾತ್ಮಕ ಬಲವನ್ನು ಹೊಂದಿದ್ದು, ಸಂಖ್ಯಾತ್ಮಕ ಹೆಚ್ಚು ಜನಸಂಖ್ಯೆಯನ್ನು ಒಳಗೊಂಡಿದ್ದು. ಹಾಗೆ ರಾಜಕೀಯ ಆರ್ಥಿಕವಾಗಿ ಅಧಿಕಾರ ಹೊಂದಿರ್ಬೋದು. ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಆಗಿರಬೇಕು. ರಾಜಕೀಯದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಪಡೆದಂಥ ಸಮೂಹಗಳಿದ್ದಾವೆ. ಹಾಗೆ ಜಾತಿಯ ಏಣಿ ಶ್ರೇಣಿಯಲ್ಲಿ, ಈ ಸ್ಥಳೀಯ ಮಟ್ಟದಲ್ಲಿ ಏಣಿ ಶ್ರೇಣಿಯಲ್ಲಿ ಉನ್ನತ ಧಾರ್ಮಿಕ ಅಂತಸ್ತನ್ನು ಒಳಗೊಂಡಿರುವಂಥದ್ದು. ಸಮಾಜದಲ್ಲಿ ಧರ್ಮಕ್ಕೆ ಸಂಬಂಧಪಟ್ಟಾಗ ನೋಡಿದ್ರೆ ಉನ್ನತ ಧಾರ್ಮಿಕ ಅಂತಸ್ತನ್ನು ಹೊಂದಿರುವಂಥ ಜಾತಿಯನ್ನು ಪ್ರಬಲ ಜಾತಿ ಅಂತಂದು ಕರೀತಾರೆ. ಯಾರಪ್ಪ ಅಂತಂದರೆ MN ಶ್ರೀನಿವಾಸ್ ಅವರು. ಕೇಳ್ಬೋದು ನಿಮಗೆ 1 ಮಾರ್ಕ್ಸ್ಗೆ ಪ್ರಬಲ ಜಾತಿ ಎಂದರೇನು ಅಂತಂದು. ಇತರೆ ಜಾತಿಗಳಿಗಿಂತ ಸಂಖ್ಯಾತ್ಮಕ ಬಲ ಹೊಂದಿದ್ದು, ಆರ್ಥಿಕ ರಾಜಕೀಯ ಅಧಿಕಾರ ಹೊಂದಿದ್ದು. ಸಂಖ್ಯಾತ್ಮಕವಾಗಿ ಹೆಚ್ಚು ಜನಸಂಖ್ಯೆಯನ್ನು ಒಳಗೊಂಡಂಥ ಜಾತಿ ಆಗಿರಬೇಕು. ಆರ್ಥಿಕವಾಗಿ ರಾಜಕೀಯವಾಗಿ ಹೆಚ್ಚು ಅಂತಸ್ತನ್ನು ಒಳಗೊಂಡಿರುವಂಥ ಜಾತಿ. ಹಾಗೆ ಸಂಖ್ಯಾತ್ಮಕ ಬಲದ ಜೊತೆಗೆ ಸ್ಥಳೀಯ ಜಾತಿ ಏಣಿ ಶ್ರೇಣಿಯಲ್ಲಿ, ಈ ಲೋಕಲ್ ಏಣಿ ಶ್ರೇಣಿಯಲ್ಲಿ ಉನ್ನತ ಧಾರ್ಮಿಕ ಅಂತಸ್ತನ್ನು ಒಳಗೊಂಡಂಥ ಸಮೂಹವನ್ನು ಪ್ರಬಲ ಜಾತಿ ಅಂತಂದು MN ಶ್ರೀನಿವಾಸ್ ಅವರು ಕರೆದಿದ್ದಾರೆ. ಅರ್ಥ ಇದೆ ವಿದ್ಯಾರ್ಥಿಗಳಿಷ್ಟು? ಪ್ರಬಲ ಜಾತಿಯ ಪರಿಕಲ್ಪನೆಯನ್ನು MN ಶ್ರೀನಿವಾಸ್ ಅವರು ಪರಿಚಯಿಸ್ತಾರೆ. ಪ್ರಬಲ ಜಾತಿ ಅಂದರೆ ಇಷ್ಟನೇ. ಇಲ್ಲಿ ನೋಡ್ಬೋದು, ಇತರೆ ಜಾತಿಗಳಿಗಿಂತ ಸಂಖ್ಯಾತ್ಮಕ ಬಲವನ್ನು ಹೊಂದಿದ್ದು, ಆರ್ಥಿಕ ಮತ್ತು ಧಾರ್ಮಿಕ ಅಧಿಕಾರವನ್ನು ಒಳಗೊಂಡಿದ್ದು. ಆರ್ಥಿಕವಾಗಿ ಪ್ರಬಲರಾಗಿರಬೇಕು ಮತ್ತು ರಾಜಕೀಯ ಅಧಿಕಾರವನ್ನು ಒಳಗೊಂಡಿದ್ದು. ಸ್ಥಳೀಯ ಜಾತಿ ಏಣಿ ಶ್ರೇಣಿಯಲ್ಲಿ ಉನ್ನತ ಧಾರ್ಮಿಕ ಅಂತಸ್ತನ್ನು ಒಳಗೊಂಡಂಥ ಜಾತಿಯನ್ನು ಪ್ರಬಲ ಜಾತಿ ಅಂತ ನಾವು ಕರೀತೀವಿ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ಪ್ರಬಲ ಜಾತಿಯ ಪರಿಕಲ್ಪನೆಗಳ ಲಕ್ಷಣಗಳು ಅಥವಾ ಸ್ವರೂಪ ಅಂತ ನಾವು ಕರಿತೀವಿ. ಅಂದರೆ ಯಾವ ಆಧಾರದ ಮೇಲೆ ಪ್ರಬಲ ಜಾತಿ ಅಂತಂದು ನಾವು ನಿರ್ಧರಿಸಬಹುದು. ಇಲ್ಲಿ MN ಶ್ರೀನಿವಾಸ್ ಅವರು ಹೇಳ್ತಾ ಹೋಗ್ತಾರೆ, ಪ್ರಬಲ ಜಾತಿಯನ್ನು ತನ್ನದೇ ಆದ ರೀತಿಯಲ್ಲಿ ನಿರ್ಧರಿಸಬಹುದು. ಯಾವ ಆಧಾರದ ಮೇಲೆ ನಿರ್ಧರಿಸಬಹುದು ಅನ್ನೋದಾದರೆ, ಇಲ್ಲಿ ಸಾಮಾನ್ಯವಾಗಿ ಪ್ರಬಲ ಜಾತಿ ಅಂದಾಗ ಸಾಕಷ್ಟು ಜಮೀನಿನ ಒಡೆತನ ಇರಬೇಕು. ನಾವು ಆಂಧ್ರಕ್ಕೆ ಹೋದಾಗ ಆಂಧ್ರದಲ್ಲಿ ಪ್ರಬಲ ಜಾತಿ ಅಂದಾಗ ರೆಡ್ಡಿಗಳಿದ್ದಾರೆ. ಹಾಗಾದರೆ ಈ ರೆಡ್ಡಿಗಳು ಏನಾಗಿದ್ದಾವೆ, ಸಾಕಷ್ಟು ಪ್ರಬಲವಾಗಿದ್ದಾವೆ. ಆಂಧ್ರದಲ್ಲಿ ಸಮಾಜದಲ್ಲಿ ಏಣಿ ಶ್ರೇಣಿಯಲ್ಲಿ ಉನ್ನತ ಧಾರ್ಮಿಕ ಅಂತಸ್ತನ್ನು ಒಳಗೊಂಡಿದ್ದಾವೆ. ಆರ್ಥಿಕವಾಗಿ ರಾಜಕೀಯವಾಗಿ ಸ್ಥಾನಮಾನವನ್ನು ಪಡ್ಕೊಂಡಿದ್ದಾವೆ. ಸಾಕಷ್ಟು ಜಮೀನನ್ನು ಇದ್ದಾವೆ. ಹಾಗಾಗಿ ಆ ಆಧಾರದ ಮೇಲೆ ಸಂಖ್ಯಾತ್ಮಕ ಹೆಚ್ಚು ಒಳಗೊಂಡಿರುವಂಥ ಸಮೂಹವನ್ನು ಪ್ರಬಲ ಜಾತಿ ಅಂತ ಕರಿತೀವಿ. ಆದರೆ ಯಾವ ಆಧಾರದ ಮೇಲೆ ಈ ಪ್ರಬಲ ಜಾತಿ ಅಂತ ನಾವು ನಿರ್ಧರಿಸ್ಬೋದು ಅನ್ನೋದಾದರೆ, ಇಲ್ಲಿ ಸಾಕಷ್ಟು ಜಮೀನಿನ ಒಡೆತನ. ಪ್ರಬಲ ಜಾತಿ ಅಂತ ನಿರ್ಧರಿಸಬೇಕಾದ್ರೆ ಫಸ್ಟು ಜಮೀನು ಸಾಕಷ್ಟು ಇರಬೇಕು. ಆ ಆಧಾರದ ಮೇಲೂ ಕೂಡ ನಾವು ಪ್ರಬಲ ಜಾತಿ ಅಂತ ನಿರ್ಧರಿಸ್ಬೋದು. ಅದ್ರ ಜೊತೆಗೆ ಆರ್ಥಿಕ ಮತ್ತು ರಾಜಕೀಯ ಅಧಿಕಾರವನ್ನು ಒಳಗೊಂಡಿರಬೇಕು. ಆರ್ಥಿಕವಾಗಿ ಪ್ರಬಲರಾಗಿರಬೇಕು. ಹಣ, ಆಸ್ತಿ, ಸಂಪತ್ತನ್ನು ಹೆಚ್ಚು ಒಳಗೊಂಡಿರಬೇಕು. ಹಾಗೆ ರಾಜಕೀಯ ಅಧಿಕಾರವನ್ನು ಪಡೆದುಕೊಂಡಿರಬೇಕು. ಆ ಜಾತಿಯನ್ನು ನಾವು ಪ್ರಬಲ ಜಾತಿ ಅಂತ ಕರೀಬಹುದು. ಹಾಗೆ ಜಾತಿಯೊಂದರಲ್ಲಿ ಕಂಡುಬರುವಂತಹ
ಸುಶಿಕ್ಷಿತರ ಸಂಖ್ಯೆ. ತಮ್ಮ ಜಾತಿಯಲ್ಲಿ ಹೆಚ್ಚು ಶಿಕ್ಷಣ ಪಡೆದುಕೊಂಡವರ ಸಂಖ್ಯೆ ಹೆಚ್ಚಾಗಿರಬೇಕು. ಯಾವ ಜಾತಿಯಲ್ಲಿ ಹೆಚ್ಚು ಶಿಕ್ಷಣವನ್ನು ಪಡೆದಿದೆ ಅಂತಹ ಜಾತಿ ಕೂಡ ಪ್ರಬಲ ಜಾತಿ ಅಂತ ನಾವು ನಿರ್ಧರಿಸಬಹುದು. ಹಾಗೆ ಶಿಕ್ಷಣದ ಜೊತೆಗೆ ಉನ್ನತ ಉದ್ಯೋಗಗಳನ್ನು ಹೊಂದಿರುವವರ ಸಂಖ್ಯೆ. ಇಲ್ಲಿ ಆ ಜಾತಿಯಲ್ಲಿ ಪ್ರಬಲ ಜಾತಿ ಅಂತ ನಿರ್ಧರಿಸಬೇಕಾದ್ರೆ ಉನ್ನತವಾದಂಥ ಉದ್ಯೋಗಗಳನ್ನು ಒಳಗೊಂಡಿರಬೇಕು. ಆ ಉನ್ನತ ಉದ್ಯೋಗಗಳನ್ನು ಒಳಗೊಂಡಿರುವಂಥ ಜಾತಿಯನ್ನು ನಾವು ಪ್ರಬಲ ಜಾತಿ ಅಂತಂದು ನಿರ್ಧರಿಸಬಹುದು. ಹಾಗೆ ಇಲ್ಲಿ ಪ್ರಬಲ ಜಾತಿ ಅಂತ ತನ್ನ ಅಂತಸ್ತನ್ನು ನೋಡಿ ನಾವು ಇಲ್ಲಿ ಪ್ರಬಲ ಜಾತಿ ಅಂತಂದು ಕನ್ಸಿಡರ್ ಮಾಡ್ಬೋದು. ಉದಾಹರಣೆಗೆ ನೋಡಿದರೆ ಈ ಪ್ರಬಲ ಜಾತಿಯನ್ನು ನಿರ್ಧರಿಸುವ ಅಂಶಗಳಂದಾಗ ಸುಶಿಕ್ಷಿತರ ಸಂಖ್ಯೆ ಹೆಚ್ಚಾಗಿರಬೇಕು, ಉನ್ನತ ಸ್ಥಾನದಲ್ಲಿ ಉದ್ಯೋಗಗಳನ್ನು ಪಡ್ಕೊಂಡಿರಬೇಕು ತಮ್ಮ ಜಾತಿಯಲ್ಲಿ, ಹಾಗೆ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಅಧಿಕಾರವನ್ನು ಪಡೆದಿರಬೇಕು. ಆರ್ಥಿಕವಾಗಿ ಪ್ರಬಲರಾಗಿರಬೇಕು, ಸಮಾಜದಲ್ಲಿ ರಾಜಕೀಯ ಅಧಿಕಾರವನ್ನು ಒಳಗೊಂಡಿರಬೇಕು, ಹಾಗೆ ಸಾಮಾಜಿಕ ಅಧಿಕಾರವನ್ನು ಪಡ್ಕೊಂಡಿರಬೇಕು, ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಪಡ್ಕೊಂಡಿರಬೇಕು, ಸಾಕಷ್ಟು ಜಮೀನನ್ನು ಒಳಗೊಂಡಿರಬೇಕು, ಹಣ ಆಸ್ತಿ ಸಂಪತ್ತನ್ನು ಒಳಗೊಂಡಿದ್ರೆ ಮಾತ್ರ ನಾವಿಲ್ಲಿ ಪ್ರಬಲ ಜಾತಿ ಅಂತ ನಾವು ನಿರ್ಧರಿಸಲಿಕ್ಕೆ ಸಾಧ್ಯ ಇದೆ. ಅರ್ಥ ಇದೆಲ್ಲ ವಿದ್ಯಾರ್ಥಿಗಳಿಷ್ಟು? ಓಕೆ, ನಾವು ಪ್ರಬಲ ಜಾತಿಯ ಸ್ವರೂಪ ಅಥವಾ ಲಕ್ಷಣಗಳನ್ನು ನಾವಿಲ್ಲಿ ತಿಳ್ಕೊಬಹುದು. ಏನಪ್ಪ ಪ್ರಬಲ ಜಾತಿಯ ಸ್ವರೂಪ ಅಥವಾ ಲಕ್ಷಣಗಳಂದಾಗ, ಸ್ವರೂಪ ಅಂದಾಗ ನಾವು ಫಸ್ಟ್ ಪಾಯಿಂಟ್ ನೋಡ್ಬೋದು ಪ್ರಾಬಲ್ಯದ ನಿರ್ಧಾರಕಗಳು. ಫಸ್ಟ್ ಪಾಯಿಂಟ್ ನೋಡ್ತೀವಿ ಪ್ರಾಬಲ್ಯದ ನಿರ್ಧಾರಕಗಳು. ಇಲ್ಲಿ ಪ್ರಾಬಲ್ಯವನ್ನು ಯಾವ ಆಧಾರದ ಮೇಲೆ ನಿರ್ಧರಿಸ್ತೀರಾ? ಈ ಪ್ರಬಲ ಜಾತಿ ಅಂತ ಕರಿತಿದ್ದೀರಿ ಅಂತಂದ್ರೆ ಆ ಪ್ರಬಲ ಜಾತಿಯನ್ನು ಯಾವ ಆಧಾರದ ಮೇಲೆ ನಿರ್ಧರಿಸ್ತೀರಾ? ನಿರ್ಧಾರಕಗಳನ್ನು ನಿರ್ಧರಿಸುವುದು. ಇಲ್ಲಿ ಪ್ರತಿಯೊಂದು ಪ್ರಾಬಲ್ಯದ ಮೂಲಾಂಶಗಳನ್ನು ನೋಡಿದರೆ ಪ್ರಬಲ ಜಾತಿ ಅಂತ ಕರಿಬೇಕಾದ್ರೆ ಸಂಖ್ಯಾತ್ಮಕ ಬಲವನ್ನು ಒಳಗೊಂಡಿರಬೇಕು. ಜಾಸ್ತಿ ತಮ್ಮ ಜಾತಿಯವರು ಸಂಖ್ಯೆಯಲ್ಲಿ ಹೆಚ್ಚಾಗಿರಬೇಕು. ಆರ್ಥಿಕ ಮತ್ತು ರಾಜಕೀಯ ಅಧಿಕಾರವನ್ನು ಪಡೆದಿರಬೇಕು. ಆರ್ಥಿಕ ಮತ್ತು ರಾಜಕೀಯ ಅಧಿಕಾರವನ್ನು ಪಡೆದಿರಬೇಕು. ಹಾಗೆ ಧಾರ್ಮಿಕ ಉನ್ನತ ಅಂತಸ್ತನ ಸ್ಥಾನಮಾನವನ್ನು ಪಡೆದಿರಬೇಕು. ಧಾರ್ಮಿಕವಾಗಿ ಧರ್ಮದಲ್ಲಿ ಆ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಉನ್ನತ ಸ್ಥಾನಮಾನವನ್ನು ಪಡೆದಿದ್ದಾಗ ಮಾತ್ರ, ಅದನ್ನು ಹೊಂದಿದಾಗ ಮಾತ್ರ ಅದನ್ನು ನಾವು ಪ್ರಬಲ ಜಾತಿಯ ನಿರ್ಧಾರಕ ಅಂತ ನಾವು ಕರಿತೀವಿ, ನಿರ್ಧರಿಸುವಂಥದ್ದು. ಆದರೆ ಇದು ಕೆಲವೊಮ್ಮೆ ಏನಾಗುತ್ತೆ, ಈ ನಿರ್ಧಾರಕ ಅನ್ನುವಂಥದ್ದು ಗ್ರಾಮದಲ್ಲಿ ನೋಡ್ತಾರೆ ಒಂದಕ್ಕಿಂತ ಜಾಸ್ತಿ ಇರ್ಬೋದು, ಒಂದಕ್ಕಿಂತಲೂ ಜಾಸ್ತಿ ಇರ್ಬೋದು. ಉದಾಹರಣೆಗೆ ನೋಡಿದರೆ ಇಲ್ಲಿ ಗ್ರಾಮೀಣ ಭಾಗಕ್ಕೆ ಬಂದಾಗ ಒಂದು ಗ್ರಾಮದಲ್ಲಿ ಒಕ್ಕಲಿಗರು ಇದ್ದಾರೆ, ಇನ್ನೊಂದು ಅದೇ ಗ್ರಾಮದಲ್ಲಿ ಈ ಬ್ರಾಹ್ಮಣರಿದ್ದಾರೆ ಅನ್ನೋದಾದ್ರೆ, ಆ ಗ್ರಾಮದಲ್ಲಿ ಏನಾಗಿದೆ ಪ್ರಬಲ ಜಾತಿ ಅಂದಾಗ ಬ್ರಾಹ್ಮಣರು ಸಾಕಷ್ಟು ಜಮೀನನ್ನು ಒಳಗೊಂಡಿರ್ಬೋದು, ಹಣ ಆಸ್ತಿ ಸಂಪತ್ತನ್ನು ಒಳಗೊಂಡಿರ್ಬೋದು, ಧಾರ್ಮಿಕ ಸ್ಥಾನಮಾನವನ್ನು ಪಡ್ಕೊಂಡಿರ್ಬೋದು. ಆದರೆ ಸಂಖ್ಯಾತ್ಮಕ ಬಲವನ್ನು ಹೊಂದಿದಾಗ ಸಾಕಷ್ಟು ಸಾಕ್ಷರತೆ ಪ್ರಮಾಣ ಇದ್ದಾಗ ಮಾತ್ರ ಆ ಗ್ರಾಮೀಣ ಭಾಗದಲ್ಲಿ ಪ್ರಬಲ ಜಾತಿ ಅಂತಂದು ನಾವು ಬ್ರಾಹ್ಮಣರನ್ನ ನಿರ್ಧರಿಸ್ಬೋದು. ಅದನ್ನು ಬಿಟ್ಟು ಲಿಂಗಾಯತರು ಅದೇ ರೀತಿಯಲ್ಲಿ, ಒಕ್ಕಲಿಗರು ಅದೇ ರೀತಿಯಲ್ಲಿ ಹೆಚ್ಚು ಸ್ಥಾನಮಾನವನ್ನು ಹೊಂದಿದಾಗ ಮಾತ್ರ ಆ ಜಾತಿಯನ್ನು ನಾವು ಪ್ರಬಲ ಜಾತಿ ಅಂತಂದು ಕರೀಬಹುದು. ಅರ್ಥ ಆಗಿಲ್ಲ ವಿದ್ಯಾರ್ಥಿಗಳ? ಫಸ್ಟ್ ಪಾಯಿಂಟ್ ನೆನಪಿರಲಿ, ಈ ಪ್ರಾಬಲ್ಯದ ನಿರ್ಧಾರಕಗಳಂದಾಗ ಇಲ್ಲಿ ಸಾಕಷ್ಟು ಸಂಖ್ಯಾತ್ಮಕ ಬಲವನ್ನು ಒಳಗೊಂಡಿರಬೇಕು, ಆರ್ಥಿಕ ಮತ್ತು ರಾಜಕೀಯ ಅಧಿಕಾರವನ್ನು ಒಳಗೊಂಡಿರಬೇಕು, ಸಾಮಾಜಿಕ ಅಂತಸ್ತನ್ನು ಒಳಗೊಂಡಿರಬೇಕು. ಧಾರ್ಮಿಕವಾಗಿ ಮತ್ತು ಸಾಮಾಜಿಕ ಅಂತಸ್ತನ್ನು ಹೊಂದಿದಾಗ ಮಾತ್ರ ಇವುಗಳ ಆಧಾರದ ಮೇಲೆ ಪ್ರಬಲ ಜಾತಿ ಅಂತ ನಾವು ನಿರ್ಧರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಕೆಲವೊಮ್ಮೆ ಏನಾಗ್ಬೋದು, ಗ್ರಾಮೀಣ ಭಾಗದಲ್ಲಿ ಚೇಂಜಸ್ ಆಗ್ಬೋದು. ಇಲ್ಲಿ ಒಂದು ಜಾತಿ ಯಾವುದಾದ್ರೂ ಪ್ರಬಲ ಜಾತಿ ಆಗ್ಬೋದು ಗ್ರಾಮೀಣ ಭಾಗದಲ್ಲಿ. ಉದಾಹರಣೆ, ನಿಮ್ಮ ಊರುಗಳಲ್ಲಿ ಪ್ರಬಲ ಜಾತಿ ಯಾವ ಜನಸಂಖ್ಯೆ ಜಾಸ್ತಿ ಇರುತ್ತೆ, ಆರ್ಥಿಕವಾಗಿ ರಾಜಕೀಯವಾಗಿ ಸಾಮಾಜಿಕ ಸ್ಥಾನಮಾನವನ್ನು ಪಡೆದಿರುವಂಥ ಜಾತಿ ಅಥವಾ ಸಂಖ್ಯಾತ್ಮಕವಾಗಿ ಹೆಚ್ಚಾಗಿರುವಂಥ ಜಾತಿ, ಅದು ಏನಾಗುತ್ತೆ ಇಲ್ಲಿ ನಿರ್ಧರಿಸ್ಬೋದು ನಾವು. ಇದು ಪ್ರಬಲ ಜಾತಿ ನಮ್ಮೂರಲ್ಲಿ ಅಂತಂದು ನಾವು ಅನ್ಬೋದು. ಹಾಗಾಗಿ ಇದು ಪ್ರಾಬಲ್ಯದ ನಿರ್ಧಾರಕ ಅಂಶ ಅಂತ ನಾವಿಲ್ಲಿ ಹೇಳ್ಬೋದು. ಅರ್ಥ ಇದೆ ವಿದ್ಯಾರ್ಥಿಗಳ? ಫಸ್ಟ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ ನಾವು ಪ್ರಾಬಲ್ಯದ ಹಂಚಿಕೆ. ಸೆಕೆಂಡ್ ಪಾಯಿಂಟ್ ಪ್ರಾಬಲ್ಯದ ಹಂಚಿಕೆ. ಏನಪ್ಪ ಪ್ರಾಬಲ್ಯದ ಹಂಚಿಕೆ ಅಂದಾಗ ಇಲ್ಲಿ ಗ್ರಾಮವೊಂದರಲ್ಲಿ ಪ್ರಬಲ ಜಾತಿ ಅನ್ನುವಂಥದ್ದು ಹಂಚಿಕೆಯಾಗಿರ್ಬೋದು. ವಿವಿಧ ಮೂಲಾಂಶಗಳು ಏನಾಗುತ್ತೆ, ವಿವಿಧವಾದಂಥ ರೀತಿಯಲ್ಲಿ ಮೂಲಾಂಶಗಳು ಹಂಚಿಗೆ ಹೋಗಿರ್ಬೋದು. ಯಾಕೆಂದರೆ ಇಲ್ಲಿ ಜಾತಿ ಹಲವಾರು ಜಾತಿಗಳಿದ್ದಾವೆ, ಆ ಜಾತಿಯಲ್ಲಿ ವಿಭಿನ್ನವಾಗಿ ಹಂಚಿಕೆಯಾಗಿದೆ ನೋಡ್ಬೋದು. ಒಂದು ಉದಾಹರಣೆಗೆ ಇಲ್ಲಿ ಸಂಖ್ಯಾತ್ಮಕವಾಗಿ ಒಂದು ಜಾತಿ ಸಂಖ್ಯಾತ್ಮಕವಾಗಿ ಪ್ರಾಬಲ್ಯವನ್ನು ಹೊಂದಿರ್ಬೋದು, ಅದು ಆರ್ಥಿಕ ಬಲವನ್ನು ಹೊಂದಿರ್ಬೋದು. ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ಒಂದು ಜಾತಿ ಸಂಖ್ಯಾತ್ಮಕ ಹೆಚ್ಚು ಜನಸಂಖ್ಯೆಯನ್ನು ಒಳಗೊಂಡಿರ್ಬೋದು, ಅದರ ಜೊತೆಯಲ್ಲಿ ಆರ್ಥಿಕವಾಗಿ ಪ್ರಬಲರಾಗಿರ್ಬೋದು ಮತ್ತು ಅದು ರಾಜಕೀಯ ಅಧಿಕಾರವನ್ನು ಪಡೆದಿರ್ಬೋದು. ಆದರೆ ಇನ್ನೊಂದು ಇಲ್ಲದೆ ಇರ್ಬೋದು, ರಾಜಕೀಯ ಅಧಿಕಾರ ಇಲ್ಲದೆ ಇರ್ಬೋದು. ನೆನಪಿರಲಿ,
ಹಂಚಿಕೆ ಆಗಿದೆ ಅನ್ನೋದಾದರೆ ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ ಒಂದು ಜಾತಿಯಲ್ಲಿ ವಿಭಿನ್ನವಾಗಿ ಹಂಚಿಕೆ ಆಗಿರ್ಬೋದು. ಯಾವುದಪ್ಪ ಅಂತಂದರೆ ಒಂದು ಜಾತಿ ಸಂಖ್ಯಾತ್ಮಕವಾಗಿ ಹೆಚ್ಚು ಜನಸಂಖ್ಯೆಯನ್ನು ಒಳಗೊಂಡಿರ್ಬೋದು, ಆಗ ಆರ್ಥಿಕ ಬಲವನ್ನು ಶ್ರೀಮಂತರು ಇರ್ಬೋದು. ಆದರೆ ರಾಜಕೀಯ ಅಧಿಕಾರ ಆ ಜಾತಿಗೆ ಇಲ್ಲದೆ ಇರ್ಬೋದು. ಉನ್ನತ ಉದ್ಯೋಗಗಳು ಇಲ್ಲದೆ ಇದ್ದಾಗ ಅದು ಒಂದು ಜಾತಿಗೆ ಒಂದು ಪಡ್ಕೊಳುತ್ತೆ, ಇನ್ನೊಂದು ಜಾತಿ ಏನು ಮಾಡುತ್ತೆ ಉದ್ಯೋಗಗಳನ್ನು ಅಂತಸ್ತನ್ನು ಪಡ್ಕೊಂಡಿರ್ಬೋದು, ಸಾಕಷ್ಟು ಶಿಕ್ಷಣವನ್ನು ಪಡೆದಿರ್ಬೋದು. ಹಾಗಾಗಿ ಪ್ರತಿಯೊಂದು ಜಾತಿ ಏನಾಗುತ್ತೆ ಇಲ್ಲಿ ಹಂಚಿಕೆಯಾಗುತ್ತೆ. ಒಂದೇ ಜಾತಿ ಪ್ರಬಲ ಜಾತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಅನ್ನೋದಂದರೆ ಗ್ರಾಮೀಣ ಭಾಗದಲ್ಲಿ. ಅದಕ್ಕೆ ಎಸ್ ಶ್ರೀನಿವಾಸ್ ಅವರು ಹೇಳ್ತಾ ಹೋಗ್ತಾರೆ, ಗ್ರಾಮೀಣ ಭಾಗದಲ್ಲಿ ಪ್ರಬಲ ಜಾತಿ ಅಂತಂದು ನಾವು ನಿರ್ಧರಿಸೋಕ್ಕೆ ತುಂಬಾ ಕಷ್ಟ ಅಂತ ಹೇಳ್ತಾ ಹೋಗ್ತಾರೆ. ಯಾಕಂದರೆ ಇಲ್ಲಿ ನಮ್ಮ ಊರಿನಲ್ಲಿ ಲಿಂಗಾಯತರಿದ್ದಾರೆ, ಕುರುಬರಿದ್ದಾರೆ ಅನ್ನೋದಾದರೆ ಸಾಕಷ್ಟು ಲಿಂಗಾಯತರು ಏನು ಮಾಡ್ಬೋದು ಆರ್ಥಿಕವಾಗಿ ಪ್ರಬಲರಾಗಿರ್ಬೋದು, ಸಾಕಷ್ಟು ಜನಸಂಖ್ಯೆ ಇರ್ಬೋದು. ಆದರೆ ಅವರಿಗೆ ರಾಜಕೀಯ ಅಧಿಕಾರ ಇಲ್ಲದೆ ಇರ್ಬೋದು. ಆ ರಾಜಕೀಯ ಅಧಿಕಾರ ಸಾಕಷ್ಟು ಶಿಕ್ಷಣವನ್ನು ಪಡೆದಂಥ ಜಾತಿ ಕುರುಬರು ಇರ್ಬೋದು. ಹಾಗಾಗಿ ಇಲ್ಲಿ ಹಂಚಿಕೆ ಆಗುತ್ತೆ. ಪ್ರಬಲ ಜಾತಿ ಅಂತ ಅವೆರಡನ್ನೂ ಕೂಡ ನಿರ್ಧರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಾಬಲ್ಯದ ಹಂಚಿಕೆ ಅನ್ನುವಂಥದ್ದು ಏನಾಗಿದೆ ಎರಡು ಪ್ರಬಲ ಸಮೂಹಗಳಿಗೆ ಹಂಚಿಕೆ ಆಗಿದೆ ಅಂತಂದು ನಾವಿಲ್ಲಿ ಹೇಳ್ಬೋದು. ಇದು ಇನ್ನೊಂದು ಉದಾಹರಣೆ ಕೊಡ್ಬೋದು. ಒಂದು ಜಾತಿ ನಮ್ಮೂರಲ್ಲೇ ಈ ಲಿಂಗಾಯತರು ಕಡಿಮೆ ಇದ್ದಾರೆ. ಕರ್ನಾಟಕದಲ್ಲಿ ಅಂದಾಗ ಲಿಂಗಾಯತರು ಕಡಿಮೆ ಜನಸಂಖ್ಯೆ ಇದೆ. ನಮ್ಮೂರಲ್ಲಿ ಒಂದು 10 ಮನೆ ಇದ್ದಾವೆ ಅಂತಾರೆ, ಉಳಿದಂಥ ಜಾತಿಗಳು ಹೆಚ್ಚಾಗಿದ್ದಾವೆ. ಈ ಕುರುಬರು, ಒಕ್ಕಲಿಗರು, ಗಾಣಿಗರು ಅನ್ನೋದು ಜಾಸ್ತಿ ಜನಸಂಖ್ಯೆ ಇದೆ ಅನ್ನೋದಾದರೆ ಲಿಂಗಾಯತರು ನಮ್ಮ ಊರಲ್ಲಿ ಕಡಿಮೆ ಜನಸಂಖ್ಯೆ ಇದೆ ಅಂದಾಗ ನಾವು ಅದನ್ನು ಪ್ರಬಲ ಜಾತಿ ಅಂತ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಅದು ಸಾಕಷ್ಟು ಇಡೀ ಜನಸಂಖ್ಯೆ ಅದೇ ಜಾತಿಯ ಸಾಕಷ್ಟು ಹೆಚ್ಚು ಜನಸಂಖ್ಯೆಯನ್ನು ಹೊಂದಿತ್ತು ಅನ್ನೋದಾದರೆ ನಮ್ಮೂರಲ್ಲಿ ಕಡಿಮೆ ಇದೆ ಅನ್ನೋದಾದರೆ ಅದನ್ನು ನಾವು ಪ್ರಬಲ ಜಾತಿ ಅಂತಂದು ನಿರ್ಧರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಏನಾಗಿದೆ ಹಂಚಿಕೆ ಆಗಿದೆ ಅಷ್ಟೇ. ಜನಸಂಖ್ಯೆ ನಮ್ಮೂರಲ್ಲಿ ಕಡಿಮೆ ಇದೆ, ಲಿಂಗಾಯತರು ಒಕ್ಕಲಿಗರು ಕಡಿಮೆ ಇದ್ದಾರೆ, ಕುರುಬರು ಕಡಿಮೆ ಇದ್ದಾರೆ ಅನ್ನೋದಾದರೆ ಸಂಖ್ಯಾತ್ಮಕವಾಗಿ ನಮ್ಮ ಊರಲ್ಲಿ ಗ್ರಾಮೀಣ ಭಾಗದಲ್ಲಿ ಕಡಿಮೆ ಇರ್ಬೋದು. ಆದರೆ ನಾವು ಇಡೀ ವ್ಯಾಪ್ತಿಯನ್ನು ನೋಡಿದಾಗ ಸಂಖ್ಯಾತ್ಮಕವಾಗಿ ಹೆಚ್ಚಿರುವಂಥ ಜಾತಿಯನ್ನು ನಾವಿಲ್ಲಿ ಪ್ರಬಲ ಜಾತಿ ಅಂತ ಕರಿತೀವಿ. ಹಾಗಾಗಿ ಈ ಹಂಚಿಕೆ ಅನ್ನುವಂಥದ್ದು ಹಲವಾರು ಜಾತಿಗಳೊಂದಿಗೆ ವಿಭಿನ್ನವಾಗಿ ಹಂಚಿಕೆ ಆಗಿದೆ. ಅರ್ಥ ಇದ್ದರೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಪ್ರಾಬಲ್ಯವು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಸ್ಥಳೀಯವಲ್ಲ. ಈ ಪ್ರಬಲ ಜಾತಿ ಅನ್ನುವಂಥದ್ದು ಇಲ್ಲಿ ಸ್ಥಳೀಯವಾಗಿರಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ದಂಗೆ ಡಿಫ್ರೆಂಟ್ ಆಗಿ ಅಂದರೆ ಹಂಚಿಕೆ ಆಗಿರ್ಬೋದು. ಒಂದು ಸ್ಥಳೀಯಕ್ಕೆ ನಾವು ನೋಡಿದಲ್ಲಿ ಎಸ್ ಶ್ರೀನಿವಾಸ್ ಅವರು ಹೇಳ್ತಾ ಹೋಗ್ತಾರೆ, ಗ್ರಾಮೀಣ ಭಾರತದಲ್ಲಿ ಸಂಪೂರ್ಣವಾಗಿ ನಾವು ಸ್ಥಳೀಯಕ್ಕೆ ನಾವು ನೋಡೋ ಹಾಗಿಲ್ಲ. ಇಲ್ಲಿ ನಿರ್ದಿಷ್ಟ ಗ್ರಾಮವೊಂದರಲ್ಲಿ ಜಾತಿ ಏನಾಗಿದೆ 2-3 ಕುಟುಂಬಗಳಿಗೆ ಮಾತ್ರ ಇರ್ಬೋದು ಪ್ರಬಲ ಜಾತಿ. ನಾವು ಸ್ಥಳೀಯಕ್ಕೆ ನಾನು ಹೇಳ್ದಂಗೆ ಸ್ಥಳೀಯಕ್ಕೆ ನಾವು ನೋಡೋಂಗಿಲ್ಲ. ಗ್ರಾಮೀಣ ಭಾಗದಲ್ಲಿ 2-3 ಕುಟುಂಬಗಳಿದ್ದಾವೆ ಅನ್ನೋದಾದರೆ, ಈಗ ಕುರುಬರಿದ್ದಾರೆ, ಕುರುಬರು 2-3 ಕುಟುಂಬಗಳಿದ್ದಾವೆ ಅನ್ನೋದಾದರೆ ನಾವು ಅದನ್ನು ಪ್ರಬಲ ಜಾತಿ ಅಲ್ಲ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಡೀ ರಾಷ್ಟ್ರ ವ್ಯಾಪ್ತಿಯಲ್ಲಿ ನಾವು ನೋಡಿದರೆ, ಇಡೀ ಕರ್ನಾಟಕ ಒಂದು ರಾಜ್ಯ ಮಟ್ಟದಲ್ಲಿ ನೋಡಿದಾಗ ಬೇರೆ ಭಾಗದಲ್ಲಿ ಕುರುಬರು ಹೆಚ್ಚು ಜನಸಂಖ್ಯೆಯಲ್ಲಿ ಇರ್ಬೋದು. ಹಾಗೆ ಈ ನಾಯಕರು ಅಂತ ಕರಿತೀವಿ. ಒಂದು ಗ್ರಾಮದಲ್ಲಿ ನಾಯಕರು 2-3 ಕುಟುಂಬಗಳಿದ್ದಾವೆ ಅನ್ನೋದಾದರೆ ಅವರನ್ನು ನಾವು ಪ್ರಬಲ ಜಾತಿ ಅಲ್ಲ ಅಂತ ನಿರ್ಧರಿಸೋಕ್ಕೆ ಸಾಧ್ಯ ಇಲ್ಲ. ಬೇರೆ ಇಡೀ ಕರ್ನಾಟಕದಾದ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕ ಅಂತಸ್ತನ್ನು ಒಳಗೊಂಡಿತ್ತು ಅನ್ನೋದಾದರೆ ನಮ್ಮೂರಲ್ಲಿ ಕಡಿಮೆ ಇದ್ದಾವೆ ಆ ಕುಟುಂಬ ಅನ್ನೋದಾದ್ರೆ ನಾವು ಅದನ್ನು ಪ್ರಬಲ ಜಾತಿ ಅಲ್ಲ ಅಂತ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೇನಾಗಿದೆ ಅಂದರೆ ನಾವು ಇಲ್ಲಿ ಸ್ಥಳೀಯವಾಗಿ ನಿರ್ಧರಿಸಬಾರ್ದು. ಇಡೀ ರಾಜ್ಯಾದ್ಯಂತ ನಾವೇನು ಮಾಡಬೇಕು, ಅದನ್ನು ಸಮೀಕ್ಷೆ ಆದ ಮೇಲೆ ನಿರ್ಧರಿಸಿದಾಗ ಮಾತ್ರ ಅದು ಪ್ರಬಲ ಜಾತಿ ಅಂತಂದು ನಾವು ಹೇಳಲಿಕ್ಕೆ ಸಾಧ್ಯ ಇದೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡ್ಬೋದು ನಾವು. ಜಾತಿಯ ಪ್ರಾಬಲ್ಯವನ್ನು ಪ್ರಭಾವಿಸುತ್ತಿರುವ ಹೊಸ ಅಂಶಗಳು. ಇಲ್ಲಿ ಜಾತಿಯ ಪ್ರಾಬಲ್ಯವನ್ನು ಪ್ರಭಾವಿಸ್ತಿದ್ದಾವೆ ಹೊಸ ಅಂಶಗಳು. ಯಾವುದಪ್ಪ ಆ ಅಂಶಗಳಂದಾಗ ಎಸ್ ಶ್ರೀನಿವಾಸ್ ಅವರು ಹೇಳ್ತಾ ಹೋಗ್ತಾರೆ, ಹೊಸ ಅಂಶಗಳಂದಾಗ ಇಲ್ಲಿ ಪಾಶ್ಚಾತ್ಯರು ತಂದಂಥ ನಮಗೆ ಶಿಕ್ಷಣ, ಈ ಪಾಶ್ಚಾತ್ಯ ಶಿಕ್ಷಣವನ್ನು ನಾವಿಲ್ಲಿ ಪಡ್ಕೊಳ್ತಿದ್ವಿ. ಹಾಗೆ ಆಡಳಿತ ಕ್ಷೇತ್ರದಲ್ಲಿ ಉದ್ಯೋಗಗಳನ್ನು ಕೂಡ ನಾವು ಪಡ್ಕೊಳ್ತಿದ್ವಿ. ಈ ಶಿಕ್ಷಣವನ್ನು ಪಡೆದಂಥ ವ್ಯಕ್ತಿಗಳು ಇಲ್ಲಿ ಒಂದು ಜಾತಿಯಲ್ಲಿ ಏನು ಮಾಡ್ತಾರೆ, ಶಿಕ್ಷಣವನ್ನು ಪಡೆದಂಥ ಪಾಶ್ಚಾತ್ಯ ಶಿಕ್ಷಣವನ್ನು ಪಡೆದಿದ್ದೀವಿ ಅಂದರೆ ಆ ಶಿಕ್ಷಣದಿಂದ ಪ್ರೇರಿತರಾಗಿ ಹೊಸ ಉದ್ಯೋಗಗಳನ್ನು ಪಡ್ಕೊಳ್ಬೋದು. ನಾವು ಚೆನ್ನಾಗಿ ಓದ್ಬಿಟ್ಟು ಎಜುಕೇಷನ್ನ ಮಾಡಿಕೊಂಡು ಒಳ್ಳೆಯ IAS KS ಮಾಡ್ಕೊಂಡಾಗ ಆಟೋಮೆಟಿಕ್ಕಾಗಿ ನಮಗೇನಾಗುತ್ತೆ, ಉದ್ಯೋಗ, ಆರ್ಥಿಕ ಅಂತಸ್ತನ್ನದು ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಈ ನಗರ ಮತ್ತು ಗ್ರಾಮೀಣ ಮೂಲದಲ್ಲಿ ಏನಾಗುತ್ತೆ ಸ್ವಲ್ಪ ಚೇಂಜಸ್ ಆಗ್ತಾ ಹೋಗುತ್ತೆ. ಗ್ರಾಮೀಣ ಜನ ಭಾಳಷ್ಟು ಜನ ಉದ್ಯೋಗವನ್ನು, ಶಿಕ್ಷಣ ಪಡ್ಕೊಂಡು ಉದ್ಯೋಗವನ್ನು ಪಡ್ಕೊಂಡಾಗ ಮಾತ್ರ ಇಲ್ಲಿ ಪ್ರಬಲ ಜಾತಿಗಳು ಕೂಡ ಆಗ್ಬೋದು. ಹಾಗಾಗಿ ಘನತೆ, ಗೌರವಗಳು, ಅಧಿಕಾರಗಳ ಮೇಲೆ ಕೂಡ ಏನು ಮಾಡ್ತಿದ್ದೋ ಪ್ರಭಾವವನ್ನು ನಿರ್ಧರಿಸ್ತಾ ಹೋಗುತ್ತೆ. ಅಂದರೆ ಹೊಸ ಅಂಶಗಳು ಪ್ರಭಾವವನ್ನು ಬೀರ್ತವೆ. ಶಿಕ್ಷಣವನ್ನು ಪಡೆದು
ಅದ್ರ ಜೊತೆಗೆ ನಾವು ಉದ್ಯೋಗವನ್ನು ಪಡೆದಾಗ ಮಾತ್ರ ಆ ಉದ್ಯೋಗದ ಜೊತೆಗೆ ನಾವು ಸಂಪತ್ತನ್ನು ಹೆಚ್ಚಿಸ್ಕೊಳ್ತೀವಿ. ಅದರಿಂದ ನಮಗೆ ಸಿಗುತ್ತೆ, ಘನತೆ ಸಿಗುತ್ತೆ, ಗೌರವ, ಅಧಿಕಾರಗಳು ಕೂಡ ನಮಗೆ ಸಿಗುತ್ತವೆ. ಇದು ಏನಾಗುತ್ತೆ, ಹೊಸ ಪ್ರಭಾವಿಸುತ್ತಿರುವಂಥ ಅಂಶಗಳಾಗಿದ್ದಾವೆ. ಓಕೆ, ನೆಕ್ಸ್ಟ್ ನೋಡೋಣ. ರಾಜ್ಯ ಮಟ್ಟದಲ್ಲಿ ಪ್ರಬಲ ಜಾತಿಗಳು. ರಾಜ್ಯ ಮಟ್ಟದಲ್ಲಿ ಪ್ರಬಲ ಜಾತಿಗಳು ಅಂದರೆ ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ಅಥವಾ ಬೇರೆ ರಾಜ್ಯಗಳಲ್ಲಿ ನೋಡಿದ್ರೆ ಯಾವ ಯಾವ ರಾಜ್ಯಗಳಲ್ಲಿ ಪ್ರಬಲ ಜಾತಿಗಳನ್ನು ನೋಡ್ಬೋದು ನೀವು. ಇಲ್ಲಿ 1 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ಕೇಳ್ತಾರೆ ವಿದ್ಯಾರ್ಥಿಗಳು. ಯಾವುದಪ್ಪ ಅಂದರೆ ಕರ್ನಾಟಕದಲ್ಲಿ ಪ್ರಬಲ ಜಾತಿ ಯಾವುದು? 1 ಮಾರ್ಕ್ಸಿಗೆ ಕೇಳ್ತಾರೆ. ಕರ್ನಾಟಕದ ಪ್ರಬಲ ಜಾತಿಗಳನ್ನು ತಿಳಿಸಿ. ಯಾವುದು ಅನ್ನೋದರೆ ಒಕ್ಕಲಿಗರು, ಲಿಂಗಾಯತರು. ಇದು ಕರ್ನಾಟಕದಲ್ಲಿ ಪ್ರಬಲವಾಗಿರುವಂಥ ಜಾತಿಗಳು. ಹಾಗೆ ಆಂಧ್ರ ಪ್ರದೇಶಕ್ಕೆ ಹೋದಾಗ ಈ ಆಂಧ್ರ ಪ್ರದೇಶದಲ್ಲೂ ಕೂಡ ಪ್ರಬಲ ಜಾತಿಗಳು ಇದ್ದಾವೆ. ಯಾವುದಪ್ಪ ಆಂಧ್ರ ಪ್ರದೇಶದಲ್ಲಿ ಅಂದಾಗ ನಾಯ್ಡು ಮತ್ತು ರೆಡ್ಡಿಗಳು. ಆಂಧ್ರ ಪ್ರದೇಶದಲ್ಲಿ ನಾಯ್ಡು ಮತ್ತು ರೆಡ್ಡಿಗಳು ಇದ್ದಾರೆ. ಹಾಗೆ ನಾವು ಕೇರಳಕ್ಕೆ ಹೋಗೋಣ. ಕೇರಳದಲ್ಲಿ ಪ್ರಬಲ ಜಾತಿಗಳಂದಾಗ ಎಳವ ಮತ್ತು ನಾಯರ್ ಜಾತಿಗಳು ಪ್ರಬಲ ಜಾತಿಗಳಾಗಿವೆ. ಎಳವ ಮತ್ತು ನಾಯರ್ ಜಾತಿಗಳು ಪ್ರಬಲ ಜಾತಿಗಳಾಗಿದ್ದಾವೆ. ಹಾಗೆ ತಮಿಳುನಾಡಿಗೆ ಬರೋಣ. ತಮಿಳುನಾಡಿನಲ್ಲಿ ಕೂಡ ಪ್ರಬಲ ಜಾತಿಗಳನ್ನು ನೋಡ್ಬೋದು. ಯಾವುದಪ್ಪ ಅಂದರೆ ಗೌಂಡರ್ ಮತ್ತು ಪಡಿಯಚ್ಚಿ. ತಮಿಳುನಾಡಿನಲ್ಲಿ ಪ್ರಬಲವಾಗಿರುವಂಥ ಜಾತಿ ಅಂದಾಗ ಗೌಂಡರ್ ಮತ್ತು ಪಡಿಯಚ್ಚಿ. ಹೀಗೆ ಮಹಾರಾಷ್ಟ್ರಕ್ಕೆ ಬರೋಣ. ನಾವು ಮಹಾರಾಷ್ಟ್ರದಲ್ಲೂ ಕೂಡ ಪ್ರಬಲ ಜಾತಿಗಳನ್ನು ನಾವಿಲ್ಲಿ ನೋಡ್ತೀವಿ. ಯಾವುದಪ್ಪ ಮಹಾರಾಷ್ಟ್ರದಲ್ಲಿ ಪ್ರಬಲ ಜಾತಿಗಳಂದಾಗ ಮಹಾರಾಷ್ಟ್ರದಲ್ಲಿ ಮರಾಠರಿದ್ದಾರೆ ಪ್ರಬಲ ಜಾತಿ. ಹಾಗೆ ಮಹರ್ ಜಾತಿಯವರು, ಮರಾಠೆ ಬ್ರಾಹ್ಮಣರು ಕೂಡ ಪ್ರಬಲ ಜಾತಿ ಇದ್ದಾರೆ ಮಹಾರಾಷ್ಟ್ರದಲ್ಲಿ. ಹಾಗೆ ಅದೇ ಮಹಾರಾಷ್ಟ್ರದಲ್ಲಿ ಮಹರ್ ಜಾತಿಯವರು ಕೂಡ ಇಲ್ಲಿ ಪ್ರಬಲ ಜಾತಿಗಳಾಗಿದ್ದಾವೆ. ಹೀಗೆ ರಾಜ್ಯವಾರು ಕೂಡ ಏನಾಗಿದ್ದಾರೆ, ಪ್ರಬಲ ಜಾತಿಗಳನ್ನು ನಾವಿಲ್ಲಿ ನಿರ್ಧರಿಸಲಿಕ್ಕೆ ಸಾಧ್ಯ ಆಗಿದೆ. ಇದು ನಿಮಗೆ 5 ಮಾರ್ಕ್ಸ್ ಕೇಳ್ತಾರೆ ವಿದ್ಯಾರ್ಥಿಗಳೇ. ಪ್ರಬಲ ಜಾತಿ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು? MN ಶ್ರೀನಿವಾಸ್ ಅವರು. ಹಾಗಾದರೆ ಈ ಪ್ರಬಲ ಜಾತಿಯ ನಿರ್ಧಾರಕ ಅಂಶಗಳನ್ನು ತಿಳಿಸಿ ಅಂದಾಗ ನಿಮಗೆ ನೆನಪಿರಬೇಕು. ಫಸ್ಟ್ ಪಾಯಿಂಟ್ ಯಾವುದಪ್ಪ ಅಂದರೆ ಪ್ರಬಲ ಜಾತಿಯ ನಿರ್ಧಾರಕ ಅಂಶಗಳಂದಾಗ ಪ್ರಾಬಲ್ಯದ ನಿರ್ಧಾರಕಗಳು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಪ್ರಾಬಲ್ಯದ ಹಂಚಿಕೆ. ಪ್ರಾಬಲ್ಯದ ಹಂಚಿಕೆ. ಥರ್ಡ್ ಪಾಯಿಂಟು ಪ್ರಾಬಲ್ಯವು ಪರಿಪೂರ್ಣವಾಗಿ ಅಂದರೆ ಪೂರ್ಣವಾಗಿ ಸ್ಥಳೀಯವಲ್ಲ. ಥರ್ಡ್ ಪಾಯಿಂಟು ಪೂರ್ಣವಾಗಿ ಸ್ಥಳೀಯವಲ್ಲ. ಫೋರ್ತ್ ಪಾಯಿಂಟು ಜಾತಿಯ ಪ್ರಾಬಲ್ಯವನ್ನು ಪ್ರಭಾವಿಸುತ್ತಿರುವ ಹೊಸ ಅಂಶಗಳು. ಈ ಪ್ರಬಲ ಜಾತಿಯನ್ನು ಯಾವ ಅಂಶಗಳು ಪ್ರಭಾವಿಸ್ತಿದ್ದಾವೆ ಅನ್ನೋದಾದರೆ ಇಲ್ಲಿ ಶಿಕ್ಷಣವನ್ನು ಪಡೆದಂಥ ವ್ಯಕ್ತಿಗಳನ್ನು ಮಾಡೋದು ಉನ್ನತ ಉದ್ಯೋಗಗಳನ್ನು ಪಡ್ಕೋಬೋದು. ಉದ್ಯೋಗವನ್ನು ಪಡ್ಕೊಂಡ ಮೇಲೆ ಆಟೋಮೆಟಿಕ್ಕಾಗಿ ನಮಗೆ ಸಿಗುತ್ತೆ, ಘನತೆ ಅನ್ನೋದು ಸಿಗುತ್ತೆ ಸಮಾಜದಲ್ಲಿ, ಗೌರವಗಳು, ಅದರ ಜೊತೆಗೆ ಅಧಿಕಾರ ಅನ್ನೋದು ನಮಗೆ ಸಿಗುತ್ತೆ. ಇದು ಪ್ರಬಲ ಜಾತಿಯನ್ನು ನಾವಿಲ್ಲಿ ಹೊಸ ಅಂಶಗಳು ನಿರ್ಧರಿಸ್ತವೆ ಅಂತ ಹೇಳ್ಬೋದು. ಕೊನೆಯದಾಗಿ ಲಾಸ್ಟ್ ಪಾಯಿಂಟು ರಾಜ್ಯ ಮಟ್ಟದಲ್ಲಿ ಪ್ರಬಲ ಜಾತಿಗಳು. ಯಾವ ಯಾವ ರಾಜ್ಯದಲ್ಲಿ ಹೆಚ್ಚು ಪ್ರಬಲ ಜಾತಿಗಳನ್ನು ನೋಡ್ಬೋದು ಅನ್ನೋದಾದರೆ ನೆನಪಲ್ಲಿ ಕರ್ನಾಟಕದಲ್ಲಿ ಕೂಡ ಒಕ್ಕಲಿಗರು ಮತ್ತು ಲಿಂಗಾಯತರು ಪ್ರಬಲ ಜಾತಿಯಾಗಿದ್ದಾವೆ. ಹಾಗೆ ಆಂಧ್ರ ಪ್ರದೇಶದಲ್ಲಿ ನಾಯ್ಡು ಮತ್ತು ರೆಡ್ಡಿಗಳು ಪ್ರಬಲ ಜಾತಿಗಳಾಗಿದ್ದಾವೆ. ಕೇರಳದಲ್ಲಿ ಎಳವ ಮತ್ತು ನಾಯರ್ ಜಾತಿಗಳು ಪ್ರಬಲ ಜಾತಿಯಾಗಿದ್ದಾವೆ. ಹಾಗೆ ಈ ಮಹಾರಾಷ್ಟ್ರಕ್ಕೆ ಬಂದಾಗ ಮಹಾರಾಷ್ಟ್ರದಲ್ಲೂ ಕೂಡ ಮರಾಠಿ ಬ್ರಾಹ್ಮಣರು ಕೂಡ ಪ್ರಬಲ ಜಾತಿ ಇದ್ದಾರೆ. ಅದು ಅಲ್ಲೇನೆ ಇಲ್ಲಿ ಮಹರ್ ಜಾತಿಯವರು ಕೂಡ ಮಹಾರಾಷ್ಟ್ರದಲ್ಲಿ ಪ್ರಬಲ ಜಾತಿಗಳಿದ್ದಾವೆ. ತಮಿಳುನಾಡಿಗೆ ಬಂದಾಗ ಗೌಂಡರ್ ಮತ್ತು ಪಡಿಯಚ್ಚಿ ಎನ್ನುವಂಥ ಜಾತಿಗಳು ಪ್ರಬಲ ಜಾತಿಗಳಾಗಿದ್ದಾವೆ. ಇಷ್ಟು ನಿಮಗೆ 5 ಮಾರ್ಕ್ಸಿಗೆ ಪ್ರಬಲ ಜಾತಿಯನ್ನು ನಿರ್ಧರಿಸುವ ಅಂಶಗಳಂತಂದು ಕೇಳ್ತಾರೆ. ಅರ್ಥ ಆಗಿಲ್ಲ ವಿದ್ಯಾರ್ಥಿಗಳು ಇಷ್ಟು? ಓಕೆ, ನೆಕ್ಸ್ಟ್ ನಾವು ನೋಡೋಣ ಭಾರತದ ಹಿಂದುಳಿದ ವರ್ಗಗಳು. ಇದು ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ತೀನಿ, ತಿಳ್ಕೊಳ್ತಾ. ನೆಕ್ಸ್ಟು ಭಾರತದ ಹಿಂದುಳಿದ ವರ್ಗಗಳು. ನಾವೆಲ್ಲ ಕೂಡ ಭಾರತದಲ್ಲಿ ಇದ್ದೀವಿ. ಈ ಭಾರತದಲ್ಲಿ ಇದ್ದೀವಿ ಅನ್ನೋದಾದರೆ ಯಾವ ಯಾವ ಸಮೂಹಗಳು ಭಾರತದಲ್ಲಿ ಹಿಂದುಳಿದಂಥ ವರ್ಗಗಳಾಗಿದ್ದಾವೆ, ಯಾವ ಆಧಾರದ ಮೇಲೆ ನಾವು ಹಿಂದುಳಿದ ವರ್ಗ ಅಂತ ನಿರ್ಧರಿಸ್ಬೋದು ಅನ್ಬೋದು ನೀವು. ಬಡವರಿದ್ದಾರೆ, ಶಿಕ್ಷಣ ಇಲ್ಲ, ಅವ್ರಿಗೆ ಆಹಾರದ ಕೊರತೆ, ವಸತಿ ಸಮಸ್ಯೆಗಳಿದ್ದಾವೆ ಅನ್ನೋದಾದರೆ ಇಲ್ಲಿ ಯಾವ ಸಮೂಹಗಳನ್ನು ನಾವು ಹಿಂದುಳಿದ ವರ್ಗಗಳಂತ ಕರಿತೀವಿ ಅನ್ನೋದಾದರೆ ನಿಮಗೆ ಕೇಳ್ಬೋದು. ಇಲ್ಲಿ 1 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಕೇಳ್ಬೋದು. ಹಿಂದುಳಿದ ವರ್ಗಗಳು ಅಂತಂದು ವ್ಯಾಖ್ಯಾನಿಸಿ, ಹಿಂದುಳಿದ ವರ್ಗವನ್ನು ವ್ಯಾಖ್ಯಾನಿಸಿ ಅಂತ ಹೇಳ್ಬೋದು. ನೆನಪಿರಲಿ, ಹಿಂದುಳಿದ ವರ್ಗ ಅಂದಾಗ ಕಡಿಮೆ ಸಾಕ್ಷರತೆ ಪ್ರಮಾಣ ಒಳಗೊಂಡಿದ್ದು, ಕಡಿಮೆ ಸಾಕ್ಷರತೆ ಪ್ರಮಾಣ ಒಳಗೊಂಡಿದ್ದು ಅಥವಾ ಶಿಕ್ಷಣದ ಕೊರತೆ ಇದ್ದು ಬಡತನ ಶೋಷಣೆಗೆ ಒಳಗಾದಂಥ ಜಾತಿ. ಕಡಿಮೆ ಸಾಕ್ಷರತೆ ಒಳಗೊಂಡಿದ್ದು,
ಶಿಕ್ಷಣದ ಕೊರತೆ ಇರಬೇಕು, ಹಾಗೆ ಬಡತನ ಶೋಷಣೆಗೆ ಒಳಗಾದಂಥ ಜಾತಿಯನ್ನ ಅಥವಾ ಸಮೂಹಗಳನ್ನ ಹಿಂದುಳಿದ ವರ್ಗಗಳು ಅಂತ ನಾವು ಕರಿತೀವಿ. ಹಿಂದುಳಿದ ವರ್ಗ ಅಂದಾಗ ನೆನಪಿರಲಿ, ಕಡಿಮೆ ಸಾಕ್ಷರತೆಯನ್ನು ಪಡ್ಕೊಂಡಿರಬೇಕು, ಶಿಕ್ಷಣದ ಕೊರತೆ ಇರಬೇಕು, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಕಡಿಮೆ ಪ್ರಬಲತೆ ಒಳಗೊಂಡಿರಬಾರ್ದು, ಹಾಗೆ ಶೋಷಣೆಗೆ ಒಳಗಾಗಿರಬೇಕು ಜಾತಿಗಳು, ಹಾಗೆ ಬಡತನದಲ್ಲಿರಬೇಕು. ಅಂತಹ ಯಾವ ಬಡತನದಲ್ಲಿದ್ದಾವೆ, ಶೋಷಣೆಗೆ ಒಳಗಾಗಿದ್ದಾವೆ, ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಶಿಕ್ಷಣದ ಕೊರತೆ ಇದೆ, ಇಂತಹ ಸಮೂಹಗಳನ್ನು ನಾವಿಲ್ಲಿ ಹಿಂದುಳಿದ ವರ್ಗಗಳು ಅಂತ ನಾವು ಕರಿತೀವಿ. ಅಂದರೆ ಸಾಮಾನ್ಯವಾಗಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ರಾಜಕೀಯವಾಗಿ ಹಿಂದುಳಿಯಲ್ಪಟ್ಟಂಥ ಸಮೂಹಗಳು, ಈ ಸಮೂಹಗಳನ್ನು ಹಿಂದುಳಿದ ವರ್ಗ ಅಂತ ಕರಿತೀವಿ. ಸಾಮಾಜಿಕವಾಗಿ ಹಿಂದುಳಿದಿರಬೇಕು, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹಿಂದುಳಿದಂಥ ಜಾತಿಗಳನ್ನು ಹಿಂದುಳಿದ ವರ್ಗಗಳು ಅಥವಾ ಹಿಂದುಳಿದ ಜಾತಿ ಅಂತಂದು ನಾವಿಲ್ಲಿ ನಿರ್ಧರಿಸಬಹುದು. ಅರ್ಥ ಇದೆಲ್ಲ ವಿದ್ಯಾರ್ಥಿಗಳಿಷ್ಟು ಹಿಂದುಳಿದ ವರ್ಗ ಅಂದರೆ ದಿ ಬ್ಯಾಕ್ವರ್ಡ್ ಕ್ಲಾಸಸ್ ಇನ್ ಇಂಡಿಯಾ. ಭಾರತದ ಹಿಂದುಳಿದ ವರ್ಗಗಳು ಅಂದಾಗ ದಿ ಬ್ಯಾಕ್ವರ್ಡ್ ಕ್ಲಾಸಸ್ ಇನ್ ಇಂಡಿಯಾದಲ್ಲಿ ನೋಡ್ತಾ ಕಡಿಮೆ ಸಾಕ್ಷರತೆಯನ್ನು ಒಳಗೊಂಡಿದ್ದು, ಶಿಕ್ಷಣದ ಕೊರತೆ ಇದ್ದು, ಬಡತನ ಇದ್ದು, ಈ ಬಡತನ ಮತ್ತು ಶೋಷಣೆಗೆ ಒಳಗಾದಂಥ ಸಮೂಹಗಳೇ ಆಗ್ತವೆ. ಇವುಗಳನ್ನು ನಾವು ಹಿಂದುಳಿದ ವರ್ಗ ಅಂತ ನಾವಿಲ್ಲಿ ಕರಿತೀವಿ. ಅರ್ಥ ಇದೆಲ್ಲ ವಿದ್ಯಾರ್ಥಿಗಳಿಷ್ಟು. ಇಲ್ಲಿ ನ್ಯಾಯಮೂರ್ತಿಗಳಾದಂಥ ಕೆ ಸುಬ್ಬರಾವ್ ಅವರು ಈ ಹಿಂದುಳಿದ ವರ್ಗ ಅಂದರೆ ಏನು ಅನ್ನೋದನ್ನು ಒಂದು ವ್ಯಾಖ್ಯಾನಿಸ್ತಾ ಹೋಗ್ತಾರೆ. ಜಾತಿ, ಧರ್ಮ, ಜನಾಂಗ, ಭಾಷೆ ಮುಂತಾದವುಗಳ ಆಧಾರದ ಮೇಲೆ, ಜಾತಿ, ಜನಾಂಗ, ಧರ್ಮ, ಭಾಷೆ ಮುಂತಾದವುಗಳ ಆಧಾರದ ಮೇಲೆ ಅಥವಾ ಮುಂತಾದ ಅಂಶಗಳಿಂದ ಹಿಂದುಳಿದಿರುವಂಥ ವರ್ಗವನ್ನು ಹಿಂದುಳಿದ ವರ್ಗ ಅಂತ ಕರಿತೀವಿ. ಜಾತಿ ಆಧಾರದ ಮೇಲೆ ಹಿಂದುಳಿದಿರ್ಬೋದು, ಅಥವಾ ಧರ್ಮದ ಆಧಾರದ ಮೇಲೆ ಹಿಂದುಳಿದಿರ್ಬೋದು, ಅಥವಾ ಜನಾಂಗದ ಆಧಾರದ ಮೇಲೆ ಹಿಂದುಳಿದಿರ್ಬೋದು, ಭಾಷೆಯ ಆಧಾರದ ಮೇಲೆ ಹಿಂದುಳಿದಂಥ ವರ್ಗಗಳನ್ನು ಹಿಂದುಳಿದ ವರ್ಗ ಅಂತಂದು ಇಲ್ಲಿ ನ್ಯಾಯಮೂರ್ತಿಗಳಾದಂಥ ಕೆ ಸುಬ್ಬರಾವ್ ಅವರು ತಿಳಿಸ್ತಾರೆ. ಹಾಗಾದರೆ ಇಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಹಿಂದುಳಿದಂಥ ಜಾತಿಗಳನ್ನು ಹಿಂದುಳಿದ ವರ್ಗ ಅಂತ ಕರಿತೀವಿ ಅನ್ನೋದಾದರೆ, ಹಾಗಾದರೆ ಭಾರತದಲ್ಲಿ ಯಾವ ಸಮೂಹಗಳನ್ನು ನಾವು ಹಿಂದುಳಿದ ವರ್ಗದ ಪಟ್ಟಿಯಲ್ಲಿ ನಾವು ನೋಡ್ಬೋದು ಅಂದರೆ ಇಲ್ಲಿ ನಾವು 3 ಟೈಪ್ಸ್ ಆಗಿ ನೋಡ್ಬೋದು, 3 ವಿಧಗಳಾಗಿ ನೋಡ್ಬೋದು ಹಿಂದುಳಿದ ವರ್ಗಗಳನ್ನು. ಯಾವುದಪ್ಪ ಅನ್ನೋದಾದರೆ ಪರಿಶಿಷ್ಟ ಜಾತಿಗಳು ಅಂತ ಕರಿತೀವಿ, ಪರಿಶಿಷ್ಟ ಜಾತಿ SC ಅಂತ ಕರಿತೀವಿ, ಶೆಡ್ಯೂಲ್ಡ್ ಕಾಸ್ಟ್ ಅಂತ ಕರಿತೀವಿ. ಹಾಗೆ ಪರಿಶಿಷ್ಟ ಪಂಗಡಗಳು, ಪರಿಶಿಷ್ಟ ಪಂಗಡಗಳು ಇವರನ್ನು ನಾವು ST ಅಂತ ಕರಿತೀವಿ, ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಕರಿತೀವಿ, ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಕರಿತೀವಿ ST ಅಂತಂದು. ಹಾಗೆ ಇತರೆ ಹಿಂದುಳಿದ ವರ್ಗಗಳು ಅಂದರೆ ಈ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳನ್ನು ಬಿಟ್ಟು ಇತರೆ ಹಿಂದುಳಿದ ವರ್ಗಗಳನ್ನು OBC ಅಂತ ಕರಿತೀವಿ ನಾವು. OBC ಮೀನ್ಸ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರಿತೀವಿ. ಇತರೆ ಹಿಂದುಳಿದ ವರ್ಗಗಳಂತಂದು ನಾವಿಲ್ಲಿ 3 ಗುಂಪುಗಳಾಗಿ, ಸಮೂಹಗಳಾಗಿ ನಾವಿಲ್ಲಿ ವರ್ಗೀಕರಿಸಬಹುದು. ಅರ್ಥ ಇದೆ ವಿದ್ಯಾರ್ಥಿಗಳಿಷ್ಟು. ನೆಕ್ಸ್ಟ್ ನಾವು ಅದರಲ್ಲಿ 1 by 1 ನೋಡ್ತಾ ಹೋಗ್ಬೋದು. ಯಾವುದಪ್ಪ ಹಿಂದುಳಿದ ವರ್ಗ ಅಂದಾಗ ಪರಿಶಿಷ್ಟ ಜಾತಿಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬಹುದು. ಪರಿಶಿಷ್ಟ ಜಾತಿ ಅಂದಾಗ ನಾವಿಲ್ಲಿ ಅದರ ಅರ್ಥವನ್ನು ತಿಳ್ಕೊಳ್ಬೇಕಾಗುತ್ತೆ, ಅದರ ಗುಣಲಕ್ಷಣಗಳೇನು, ಆ ಪರಿಶಿಷ್ಟ ಜಾತಿಯವರು ಯಾರ್ಯಾರು ಬರ್ತಾರೆ, ಯಾವ ಯಾವ ಜಾತಿಗಳನ್ನು ಪರಿಶಿಷ್ಟ ಜಾತಿ ಅಂತ ನಾವು ಕರಿತೀವಿ ಅಂತಂದು ನಾವು ನೋಡ್ಬೋದು. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳಿಷ್ಟು. ಓಕೆ, ಇದು ನಿಮಗೆ ಪರಿಶಿಷ್ಟ ಜಾತಿಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ.